ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇನ್ನೊಂದು ವ್ಲಾಗ್ನ ಜೊತೆಗೆ ನಾನು ಬಂದಿದ್ದೇನೆ. ಬೆಳಗ್ಗೆ ತುಂಬಾ ಕತ್ತಲಾಗಿತ್ತು, ಮೋಡ ಕವಿದಿದ್ದರಿಂದ ಬೆಳಗ್ಗೆಯಿಂದ ನಮಗೆ ಯಾವ ಕೆಲಸನೂ ಮಾಡಲಿಕ್ಕಿಲ್ಲ. ಜೋರು ಮಳೆ ಬರ್ತಾಯಿತ್ತು. ಆಮೇಲೆ ಒಂದು 12 ಗಂಟೆ ಅಷ್ಟೊತ್ತಿಗೆ ಮಳೆ ನಿಂತೋಯ್ತು. ಇವತ್ತು ಸ್ಪೆಷಲಾಗಿ ನಮ್ಮ ಪ್ಲೇಸಲ್ಲಿ ಸಿಗುವಂತಹ ಕಲ್ಲಣಬೆಯನ್ನು ಹುಡುಕೊಂಡು ನಾನು ಮತ್ತು ನನ್ನಮ್ಮ ಹೊರಟ್ವಿ. ನಮ್ಮ ಭಾಷೆಯಲ್ಲಿ ಇದಕ್ಕೆ ಕಲ್ಲಲಾಂಬು ಅಂತ ಹೇಳ್ತೇವೆ. ಅಂದರೆ ಮಣ್ಣಿನ ಒಳಗಡೆ ಆಗುವಂಥದ್ದು ಅಣಬೆ ಥರ, ಅಂದರೆ ರೌಂಡಾಗಿರುತ್ತೆ. ಸೊ ಇವತ್ತು ಹುಡುಕಿ ಪದಾರ್ಥ ಮಾಡೇ ಬಿಡೋಣ, ಇಲ್ಲಾಂದರೆ ಅದು ಇವಾಗ ಹುಟ್ಟಿದರೆ ಸ್ವಲ್ಪ ದಿನಕ್ಕೆ ಹಾಳಾಗುತ್ತೆ. ನೋಡಿ, ಅಮ್ಮ ಹುಡುಕ್ತಾ ಇದ್ದಾರೆ. ಅವರಿಗೆ ಫಸ್ಟ್ ಸಿಕ್ತು. ನೋಡಿ, ಇಲ್ಲಿದೆ ನೋಡಿ, ಈ ಥರ ಇದೆ, ರೌಂಡ್ ಥರ ಇರುತ್ತೆ, ಬಿಳಿ. ಇಲ್ಲಿ ತುಂಬ ಇದೆ, ಫ್ರೆಶ್ ಇದು. ಅಂದರೆ ಒಳಗಡೆ ಕಪ್ಪೇನೂ ಆಗಲಿಲ್ಲ. ಒಳಗಡೆ ಕಪ್ಪಾದರೆ ಹಾಳಾಗಿರುತ್ತೆ, ಅದು ಮಾಡಲಿಕ್ಕಿಲ್ಲ. ಬಿಳಿ ಇರಬೇಕು ಒಳಗಡೆ. ಇದು ಫ್ರೆಶ್ ಬಿಳಿ ಇದೆ, ನಿನ್ನೆ ಹುಟ್ಟಿರಬೇಕು. ಸಣ್ಣ ಸಣ್ಣದು, ಒಂದೊಂದು ಕಡೆ ಒಂದೊಂದಿದೆ. ಇದನ್ನು ಹುಡುಕೋದು ಇದ್ರದ್ದು ಕೆಲಸ ತುಂಬ ಇದೆ. ಇದನ್ನ ಹುಡುಕಬೇಕು, ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕು, ಸಿಪ್ಪೆ ಎಲ್ಲ ತೆಗಿಬೇಕು ಎಲ್ಲ. ಬಟ್ ಪೇಷನ್ಸ್ ಇರಬೇಕು, ಜನ ಇರಬೇಕು. ನೋಡಿ, ಇಲ್ಲಿ ಸ್ವಲ್ಪ ಮಾತ್ರ ಹೊರಗಡೆ ಕಾಣಿಸುತ್ತೆ. ಅದನ್ನು ಇದು ಮಾಡಿಬಿಟ್ಟು ನಾವು ಹುಡುಕ್ಬಿಟ್ಟು ತೆಗಿಬೇಕು. ಇಲ್ಲಿ ಜಾಸ್ತಿ ಇದೆ ನೋಡಿ. ಇದೆಲ್ಲ ನನ್ನ ಬಾಲ್ಯದ ನೆನಪು. ನಾವು ಚಿಕ್ಕವರಿರ್ಬೇಕಾದ್ರೆ ತುಂಬ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಕಾಡೆಲ್ಲ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಚಿಕ್ಕವರಿರಬೇಕಾದ್ರೆ ಅಮ್ಮನ ಹಿಂದೆ ಎಲ್ಲ ಹೋಗ್ತಾಯಿದ್ವಿ ನಾವು. ನನಗೆ ಇದು ಹೆಕ್ಕೋದಕ್ಕಿಂತ ಗುಡ್ಡ ಎಲ್ಲ ಸುತ್ತಾಡೋದೇ ಖುಷಿ ಕೊಡ್ತಾಯಿತ್ತು. ಮಳೆಗೆ ನೀರೆಲ್ಲ ಆಗಿದ್ದರೆ ಹಳ್ಳ ಕೊಳ್ಳದಲ್ಲೆಲ್ಲ ಆಟ ಆಡ್ತಾಯಿದ್ವಿ. ಅದೊಂಥರ ಮೆಮೊರೀಸು. ಇವಾಗ ಈ ಕಡೆ ಜಾಸ್ತಿ ಮಳೆ ಇರೋದ್ರಿಂದ ಫುಲ್ ಹಸಿರಾಗಿದೆ ಎಲ್ಲ ಕಡೆನೂ. ಈ ಪ್ಲೇಸಲ್ಲಿ ಮುಂಚೆ ತುಂಬ ಆಗ್ತಾಯಿತ್ತು ಕಲ್ಲಣಬೆ. ಇವಾಗ ಇಲ್ಲಿ ಅಷ್ಟು ಸಿಗಲಿಲ್ಲ ನಮಗೆ, ಸ್ವಲ್ಪ ಸಿಕ್ತು ಅಷ್ಟೇ. ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕಾಡು ಮಧ್ಯೆ ಒಂದು ಸಣ್ಣ ದಾರಿ ಹೋಗಲಿಕ್ಕೆ. ದಾರಿಯ ಮಿಡ್ಲು ಸ್ವಲ್ಪ ಗುಂಡಿಯಲ್ಲೆಲ್ಲ ಫ್ರೆಶ್ ನೀರು ನಿಂತಿದೆ, ಮಳೆ ನೀರು. ನೋಡಿ, ಇಲ್ಲೊಂದೇನೋ ಅಣಬೆ ಥರ ಬೆಳೆದಿದೆ, ಏನಂತ ಗೊತ್ತಿಲ್ಲ. ಇಲ್ಲೊಂದು ವೈಟ್ ಕಲರ್ದು ಏನೋ ಒಂದು ಅಣಬೆ ಥರ ಏನೋ ಬೆಳ್ಕೊಂಡಿದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ನೀರಂತ ಹೇಳಿ. ಇದು ತಾಳೆ ಮರ. ಇದನ್ನು ನಾವು ಈರೋಲ್ ಅಂತ ಹೇಳ್ತೇವೆ, ಐಸ್ ಆ್ಯಪಲ್. ಇದು ಹಣ್ಣಾಗಿ ಬಿದ್ದಿರೋದು. ನೋಡಿ ಒಳಗಡೆ ಯಾವ ಥರ ಇದೆ ಅಂತ ಹೇಳಿ, ಯೆಲ್ಲೋ ಕಲರ್ ಇದೆ. ಇದರಲ್ಲಿ ಸಹ ಇದು ಮಾಡ್ತಾರೆ, ಅಂದರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅಷ್ಟಾಗಿ ಇದ್ರ ಬಗ್ಗೆ. ಇದನ್ನು ದಡ್ಪಾಲೆ ಅಂತ ಹೇಳ್ತೇವೆ. ನೋಡಿ ಯಾವ ಥರ ಅರಳಿದೆ ಅಂತ ಹೇಳಿ. ಇದ್ರದ್ದು ಇದಿರುತ್ತಲ್ಲ, ಎಲೆ ಥರದ್ದು, ಅದರಿಂದ ನಾವು ಹಗ್ಗ ಎಲ್ಲ ಮಾಡ್ತಾರೆ. ಅಂದರೆ ಹಗ್ಗ ಏನಾದರೂ ಕಟ್ಟಲಿಕ್ಕೆ ಬೇಕಿದ್ರೆ ಮುಂಚೆ ಯೂಸ್ ಮಾಡ್ತಾಯಿದ್ರು. ಇದು ಸಣ್ಣದು. ಇನ್ನೊಂದು ಕಡೆ ಬಂದ್ವಿ, ಅಲ್ಲೂ ಅಷ್ಟೇ ಸಣ್ಣ ಸಣ್ಣ ಕಲ್ಲಣಬೆ ಸಿಕ್ತು ಸ್ವಲ್ಪ. ಅದನ್ನ ಇಟ್ಕೊಂಡು ಮನೆಗೆ ಬಂದ್ವಿ. ಈಗ ಇದನ್ನು ಚೆನ್ನಾಗಿ ತೊಳಿಬೇಕು, ಅದ್ರ ಮಣ್ಣೆಲ್ಲ ಹೋಗಬೇಕು. ಅಮ್ಮ ಒಂದು ಇದಕ್ಕೆ ಹಾಕ್ತಾ ಇದ್ದಾರೆ. ಇನ್ಮೇಲೆ ಇದರದ್ದು ಕೆಲಸ ಜಾಸ್ತಿ ಇರೋದು. ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಅದರದ್ದು ಮಣ್ಣೆಲ್ಲ ತೆಗೆದು ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಬೇಕಲ್ಲ. ನಾವು ಏನೋ ಮಾಡ್ತಾಯಿದ್ದೀವಿ, ಮೀನೇನಾದರೂ ತಂದಿದ್ದಾರೆ ಅಂತ ಹೇಳಿ. ನಮ್ಮ ಮನೆ ಬೆಕ್ಕು ಸಹ ಬಂದಿದೆ ನೋಡಲಿಕ್ಕೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಅದಕ್ಕೆ 24 ಗಂಟೆ ಮೀನಿದ್ದೇ ಚಿಂತೆ.
ಮೀನೇನಾದ್ರು ತಗೊಂಡು ಬಂದ್ರ ಅಂತ ನೋಡ್ತಾ ಇದೆ. ಆಮೇಲೆ ಇಣಗ್ತಾ ಇದೆ ಏನಂತ ಹೇಳಿ. ಇದನ್ನು ಈ ಥರ ಏನು ಮಾಡಬೇಕು, ಕಲ್ಲಲ್ಲಿ ತಿಕ್ಕಬೇಕು. ತಿಕ್ಕಿದರೆ ಅದರದ್ದು ಮಣ್ಣೆಲ್ಲ ಹೋಗುತ್ತೆ ನೀಟಾಗಿ. ಆಮೇಲೆ ಅದರದ್ದು ಸಿಪ್ಪೆ ತೆಗಿಬೇಕು. ಇದೇ ದೊಡ್ಡ ಕೆಲಸ ನೋಡಿ. ನಾನು ಈ ಥರ ಕಲ್ಲಿಗೆ ಇದು ಮಾಡಿಬಿಟ್ಟು ಅದ್ರ ಮಣ್ಣೆಲ್ಲ ತೆಗಿತಾ ಇದ್ದೀನಿ. ಈ ಥರ ಎಲ್ಲ ಮಣ್ಣು ಹೋಗುವವರೆಗೂ ಕಲ್ಲಿಗೆ ಇದು ಮಾಡಬೇಕು. ಮತ್ತೆ ಇದರದ್ದು ಸಿಪ್ಪೆ ಸಹ ತೆಗಿಲಿಕ್ಕುಂಟು. ನಾವು ಸಿಪ್ಪೆ ಸಹ ತೆಗಿತೇವೆ. ಸಿಪ್ಪೆ ತೆಗೆಯದೇ ಸಹ ಮಾಡ್ತಾರೆ ಕೆಲವರು ಪದಾರ್ಥ. ಅದು ಅಷ್ಟು ಸರಿ ಆಗೋದಿಲ್ಲ, ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಚೆನ್ನಾಗಿ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಮಾಡೋದು. ಇದು ನವಿಲೆಲ್ಲ ತುಂಬ ಇಷ್ಟಪಡ್ತದೆ. ನವಿಲೆಲ್ಲ ಇದ್ದರೆ ಸಿಗೋದಿಲ್ಲ ಅಷ್ಟು. ನಾನು ಆಗ ಹೇಳಿದ್ನಲ್ಲ ಹಾಳಾಗಿರುತ್ತೆ ಅಂತ. ನೋಡಿ, ಇದೊಂದು ಒಳಗಡೆ ಕಪ್ಪಾಗಿದೆ ನೋಡಿ, ಇದು ಹಾಳಾಗಿದೆ. ಇದನ್ನು ಯೂಸ್ ಮಾಡಲಿಕ್ಕಿಲ್ಲ. ಮಣ್ಣೆಲ್ಲ ತೆಗೆದಾದ್ಮೇಲೆ ಈ ಥರ ಆಗುತ್ತೆ, ಬಿಳಿ ಬಿಳಿ ಥರ. ಇದ್ರದ್ದು ಹೊರಗಿನ ಸಿಪ್ಪೆಯನ್ನು ತೆಗಿಬೇಕು. ಈಗ ಸಿಪ್ಪೆ ತೆಗೆಯೋಕ್ಕೆ ದೊಡ್ಡ ಟಾಸ್ಕ್. ನೋಡಿ, ಈ ಥರ ಇದರ ಸಿಪ್ಪೆನ ಈಸಿಯಾಗಿ ತೆಗಿಬೋದು. ಚಾಕು ಅಥವಾ ಕತ್ತಿ ಯೂಸ್ ಮಾಡಿಕೊಂಡು ಈಸಿಯಾಗಿ ತೆಗಿಲಿಕ್ಕಾಗುತ್ತೆ. ಕೈಯಲ್ಲೂ ತೆಗಿಬೋದು. ನಾನು ಕೈಯಲ್ಲೇ ತೆಗಿತಾ ಇದ್ದೀನಿ ನೋಡಿ, ತೆಗೆದು ತೋರಿಸ್ತೀನಿ ನೋಡಿ. ಫುಲ್ ಆಯಿತು. ಅದರ ಒಳಗಡೆ ಬಿಳಿ ಇದೆ. ಇದನ್ನು ಅರ್ಧ ಕಟ್ ಮಾಡಬೇಕು. ಯಾಕಂತ ಹೇಳಿದರೆ ಒಳಗಡೆ ಏನಾದರೂ ಹಾಳಾಗಿದ್ದರೆ ಗೊತ್ತಾಗಲ್ಲ. ಕಟ್ ಮಾಡಿದ ಮೇಲೆ ಒಳಗಡೆ ಏನಾದರೂ ಚೆನ್ನಾಗಿದೆ ಅಂತ ನೋಡ್ಬೋದು. ಇದು ನೋಡಿ ಎಷ್ಟು ಬಿಳಿ ಆಗಿದೆ ಅಂತ ಹೇಳಿ. ಈಗ ಎಲ್ಲನೂ ತೆಗಿಯೋಣ. ಎಲ್ಲ ತೆಗೆದಾದ್ಮೇಲೆ ಈಗ ಒಲೆಯಲ್ಲಿ ಅಮ್ಮ ನೀರಿಟ್ಟಿದ್ದಾರೆ. ಕಲಾಲಂನ ಚೆನ್ನಾಗಿ ಇನ್ನೊಮ್ಮೆ ವಾಶ್ ಮಾಡಬೇಕು. ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ಹೋಗಬೇಕು. ಕ್ಲೀನಾಗಿ ತೆಗೆದಾದ್ಮೇಲೆ ಅದನ್ನು ಹಾಕ್ತಾ ಇದ್ದೇನೆ. ಮೊದಲು ಇದು ಬೇಯಬೇಕು. ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಬಿಸಿ ಬಿಸಿಯಾದ ಕಲ್ಲಣವೇ ಸಾಂಬಾರು ರೆಡಿ ಆಯಿತು. ಟೊಮ್ಯಾಟೊ ಮತ್ತು ಈರುಳ್ಳಿನೂ ಹಾಕಿದ್ದೀವಿ ಇದಕ್ಕೆ. ಬರೀ ಕಲ್ಲಣೆ ಅಲ್ಲ. ಸೊ ಸೂಪರ್ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೇವೆ. ಈ ಥರ ಒಲೆಯಲ್ಲಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರೆ ಅದರದ್ದು ಮಜಾನೇ ಬೇರೆ. ಕಲ್ಲಣೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರೊಟ್ಟಿನೇ. ಬೇರೆ ಇದು ನೀರು ದೋಸೆ ಕೂಡ ಆಗುತ್ತೆ, ಒಳ್ಳೆಯದಾಗುತ್ತೆ. ಬಟ್ ನಾವು ಇವತ್ತು ರೊಟ್ಟಿ ಮಾಡ್ತಾ ಇದ್ದೇವೆ. ನೋಡಿ ಹೇಗಾಗಿದೆ ಅಂತ ಹೇಳಿ. ನಾನು ಆದ ತಕ್ಷಣ ಕಲಾಲಂಬು ಮತ್ತು ರೊಟ್ಟಿನ ತಿಂದೆ. ತುಂಬ ಚೆನ್ನಾಗಾಗಿತ್ತು. ಸೊ ಸಂಜೆ ಒಂದು ವಾಕ್ ಹೋದೆ. ವೆದರ್ ನೋಡಿ ಹೇಗಿದೆ ಅಂತ ಹೇಳಿ. ಇವಾಗ ಮಳೆ ಬರ್ಬೋದು ಅನಿಸುತ್ತೆ ರಾತ್ರಿನೂ. ಸೊ ಇವತ್ತಿಗಿಷ್ಟೇ. ಇನ್ನೊಮ್ಮೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.